2006, 1987. ಏಕಕೊಂಬಿನ ಗೆಂಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ. ಏಕಕೊಂಬಿನ ಗೆಂಡಾಮೃಗ ಜಾರಿಗೆ ಬಂದ ವರ್ಷ 1987 ನೋಡಿ. ಏಕಕೊಂಬಿನ ಗೆಂಡಾಮೃಗ ಜಾರಿಗೆ ಬಂದ ವರ್ಷ ಯಾವುದಂದ್ರೆ 1987ರಲ್ಲಿ ಏಕಕೊಂಬಿನ ಗೆಂಡಾಮೃಗಗಳು ರಕ್ಷಣೆಗಾಗಿ. ಹಾಗಾದ್ರೆ ಭಾರತ ದೇಶದಲ್ಲಿ ಏಕಕೊಂಬಿನ ಗೆಂಡಾಮೃಗ ಹೊಂದಿರುವಂತ 2 ರಾಷ್ಟ್ರೀಯ ಉದ್ಯಾನವನಗಳು ಯಾವಂತ ಕೇಳಿದ್ರೆ, ಒಂದು ಅಸ್ಸಾಂ ರಾಜ್ಯದ ಕಾಜಿರಂಗ ಒಂದು, ಇನ್ನೊಂದು ಅದೇ ಅಸ್ಸಾಂ ರಾಜ್ಯದ ಮಾನಸ. ಅಸ್ಸಾಂ ರಾಜ್ಯದ ಕಾಜಿರಂಗ ಮತ್ತು ಮಾನಸ ಅನ್ನುವಂತ 2 ರಾಷ್ಟ್ರೀಯ ಉದ್ಯಾನವನಗಳದವಲ್ಲ, ಆ ಅಸ್ಸಾಂ ರಾಜ್ಯದ ಕಾಜಿರಂಗ ಮತ್ತು ಮಾನಸ ಅನ್ನುವಂತ 2 ರಾಷ್ಟ್ರೀಯ ಉದ್ಯಾನವನಗಳು ಭಾರತ ದೇಶದಲ್ಲಿ ಏಕಕೊಂಬಿನ ಗೆಂಡಾಮೃಗಗಳ ಹೊಂದಿರುವಂತ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಹೇಳಿ ಕರಿತೀವಿ. ಏಕಕೊಂಬಿನ ಗೆಂಡಾಮೃಗಗಳು. ಹುಲಿ ಯೋಜನೆ ಜಾರಿಗೆ ಬಂದ ಹೆಸರಿ. ಆನೆ 1992 ನೋಡಿ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತ ರಾಜ್ಯ ಯಾವುದು? ಇಡೀ ದೇಶದಲ್ಲಿ ಗರಿಷ್ಠ ಆನೆಗಳನ್ನು ಹೊಂದಿರುವ ರಾಜ್ಯ. ಎಕ್ಸಲೆಂಟ್, ಕರ್ನಾಟಕ ನೋಡಿ. ಇಡೀ ದೇಶದಲ್ಲಿ ಹೈಯೆಸ್ಟ್ ಆನೆಗಳನ್ನು ಹೊಂದಿರುವಂತ ರಾಜ್ಯ ಅಂದ್ರೆ ಕರ್ನಾಟಕ ನೋಡಿ. ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯೆ ಕಂಡು ಬರುವಂತ ಪ್ರಸಿದ್ಧವಾದ ಸರೋವರ ಅಂತಂದ್ರೆ ಕೊಲ್ಲೇರು ಸರೋವರ. ಕೊಲ್ಲೇರು ಸರೋವರ. ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯೆ ಕಂಡು ಬರುವ ಪ್ರಸಿದ್ಧವಾದ ಸರೋವರ ಕೊಲ್ಲೇರು ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಕೊಲ್ಲೇರು ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ. ಎಕ್ಸಲೆಂಟ್, ಸರಿಯಾದಂತ ಉತ್ತರ ಆಂಧ್ರ ಪ್ರದೇಶ. ರೈಟ್ ಆನ್ಸರ್ ನೋಡಿ. ಆಂಧ್ರ ಪ್ರದೇಶ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯೆ ಕಂಡು ಬರುವ ಪ್ರಸಿದ್ಧವಾದಂತ ಒಂದು ಸರೋವರ ಯಾವಂದ್ರೆ ಕೊಲ್ಲೇರು ಸರೋವರ. ಆ ಕೊಲ್ಲೇರು ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಕೈಗಾರಿಕಾ ವಲಯಗಳ ಸಂಖ್ಯೆ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಕೈಗಾರಿಕಾ ವಲಯಗಳ ಸಂಖ್ಯೆ 5 ಕೈಗಾರಿಕಾ ವಲಯಗಳದ ನೋಡಿ. ನಮ್ಮ ರಾಜ್ಯದಲ್ಲಿ ಒಟ್ಟು ಕೈಗಾರಿಕಾ ವಲಯಗಳ ಸಂಖ್ಯೆ ಎಷ್ಟು ಅಂದ್ರೆ 5 ಕೈಗಾರಿಕಾ ವಲಯಗಳು. ನಮ್ಮ ರಾಜ್ಯದಲ್ಲಿ ಟೋಟಲ್ 5 ಕೈಗಾರಿಕಾ ವಲಯಗಳನ್ನ ಕಾಣ್ತೀವಿ. ರಾಜ್ಯದಲ್ಲಿ 5 ಕೈಗಾರಿಕಾ ವಲಯಗಳಾದರೆ ದೇಶದಲ್ಲಿ ಕೈಗಾರಿಕಾ ವಲಯಗಳ ಸಂಖ್ಯೆ, ಶಬಾಷ್, ದೇಶದಲ್ಲಿ 8 ಕೈಗಾರಿಕಾ ವಲಯಗಳದ ನೋಡಿ. ಭಾರತ ದೇಶದಲ್ಲಿ 8 ಕೈಗಾರಿಕಾ ವಲಯಗಳು, ಕರ್ನಾಟಕ ರಾಜ್ಯದಲ್ಲಿ 5 ಕೈಗಾರಿಕಾ ವಲಯಗಳನ್ನ ಗುರುತಿಸ್ತೀವಿ. .36 ಸಾಕ್ಷರ ಪ್ರಮಾಣ ಇದೆ. 968 ಅಥವಾ 973 ಕರ್ನಾಟಕ ರಾಜ್ಯದ ಲಿಂಗಾನುಪಾತ ಇದೆ. 319 ರಾಜ್ಯದ ಜನಸಾಂದ್ರತೆ ಇದೆ. ಮೇಲಿನ ಎಲ್ಲವೂ ಸರಿ. ನಮ್ಮ ರಾಜ್ಯದಲ್ಲಿ ಈ ಕೆಳಗಿನ ಯಾವ ಅಂಕಿ ಸಂಖ್ಯೆ ತಪ್ಪಾಗಿದೆ? ರಾಜ್ಯದಲ್ಲಿ 75.36% ಸಾಕ್ಷರ ಪ್ರಮಾಣ ಇದೆ. 968 ಅಥವಾ 973 ರಾಜ್ಯದ ಲಿಂಗಾನುಪಾತ ಇದೆ. ರಾಜ್ಯದ ಜನಸಾಂದ್ರತೆ 319 ಇದೆ. ಮೇಲಿನ ಎಲ್ಲವೂ ಸರಿ ನೋಡಿ. ಸರಿಯಾಗಿರುವಂತ ಉತ್ತರ ಮೇಲಿನ ಎಲ್ಲವೂ ಸರಿ. 75.36% ಸಾಕ್ಷರ ಪ್ರಮಾಣ ಇದೆ. 968 ಅಥವಾ 973 ಲಿಂಗಾನುಪಾತ ಇದೆ. 319 ಜನಸಾಂದ್ರತೆಯನ್ನು ನೋಡ್ತೀವಿ. ನಮ್ಮ ರಾಜ್ಯದ ಜನಸಾಂದ್ರತೆ ಪ್ರಮಾಣ ಎಷ್ಟಿದೆ ಅಂದ್ರೆ 319.
ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ಪುಷ್ಪಗಿರಿ, ಬ್ರಹ್ಮಗಿರಿ. ಎ ಬಿ ಸಿ ಡಿ ಇ ಕರೆಕ್ಟ್ ಇದೆ. ಎ ಬಿ ಇ ಸಿ ಡಿ ಕರೆಕ್ಟ್ ಇದೆ. ಎ ಬಿ ಸಿ ಇ ಡಿ ಕರೆಕ್ಟ್ ಇದೆ. ಬಿ ಎ ಬಿ ಸಿ ಡಿ ಕರೆಕ್ಟ್ ಇದೆ. ಅನುಕ್ರಮವಾಗಿ ಅತಿ ಎತ್ತರವಾದ ಶಿಖರಗಳಿಂದ ಕಡಿಮೆ ಶಿಖರಗಳವರೆಗೆ ಅನುಕ್ರಮವಾಗಿ. ಶಬಾಷ್, 78% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಇದು ಸಾಕಷ್ಟು ಬಾರಿ ರಿಪೀಟ್ ಆಗಿರುವಂತ ಪ್ರಶ್ನೆ ನೋಡಿ. ನಾಳೆ ಮತ್ತೆ PSI ಬರುವಂತ ಸಾಧ್ಯತೆ ಇದೆ. ರಾಜ್ಯದ ಅತಿ ಎತ್ತರವಾದ ಶಿಖರ ಅಂತಂದ್ರೆ ಮುಳ್ಳಯ್ಯನಗಿರಿ. ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ, ನಂತರ BB ಹಿಲ್ಸ್ ಬಾಬಾ ಬುಡನಗಿರಿ, ನಂತರ ಕುದುರೆಮುಖ, ನಂತರ ಪುಷ್ಪಗಿರಿ, ನಂತರ ಬ್ರಹ್ಮಗಿರಿ. ನಮ್ಮ ರಾಜ್ಯದ ಅತಿ ಎತ್ತರವಾದ ಶಿಖರಗಳು ಅನುಕ್ರಮವಾಗಿ ಫಸ್ಟ್ ಮುಳ್ಳಯ್ಯನಗಿರಿ ಇದೆ, ನಂತರ ಬಾಬಾ ಬುಡನಗಿರಿ, ಕುದುರೆಮುಖ, ಪುಷ್ಪಗಿರಿ, ಬ್ರಹ್ಮಗಿರಿ ಅನುಕ್ರಮವಾದ ಎತ್ತರವಾದ ಶಿಖರಗಳು. ಓಕೆ, ರಾಜ್ಯದ ಅತಿ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ 1913 ಮೀಟರ್ ಎತ್ತರವಾಗಿದ್ದು, ಕರ್ನಾಟಕ ರಾಜ್ಯದ ಅತಿ ಎತ್ತರವಾದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ನಮ್ಮ ರಾಜ್ಯದ ಅತ್ಯಂತ ಆಳವಾದ ತಗ್ಗು ಯಾವ್ದಂದ್ರ ಭೀಮೇಶ್ವರ ಕಣಿವೆ ನೋಡಿ. ಕರ್ನಾಟಕ ರಾಜ್ಯದ ಅತ್ಯಂತ ಆಳವಾಗಿರುವಂತ ತಗ್ಗು ಯಾವ್ದಂದ್ರೆ ಭೀಮೇಶ್ವರ ಕಣಿವೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಂಡು ಬರುತ್ತದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ರಾಜ್ಯದ ಅತ್ಯಂತ ಆಳವಾಗಿರುವಂತ ತಗ್ಗು ಕಂಡು ಬರುತ್ತದೆ. ನೆಕ್ಸ್ಟ್ ಕ್ವಶನ್. ಹಾವೇರಿ, ಹತ್ತಿ, ಕಲಬುರಗಿ, ತೊಗರಿ, ಚಿತ್ರದುರ್ಗ, ಶೇಂಗಾ, ರಾಯಚೂರು, ಭತ್ತ. ABC ಸರಿಯಾಗಿದೆ, BCD ಸರಿಯಾಗಿದೆ, ABCD ಸರಿಯಾಗಿದೆ, CD ಮಾತ್ರ ಸರಿಯಾಗಿದೆ. ಕರ್ನಾಟಕ ರಾಜ್ಯದ ಪ್ರಮುಖವಾಗಿರುವಂತಹ ಬೆಳೆಗಳು ಮತ್ತು ಊರುಗಳು. ಹಾವೇರಿ ಜಿಲ್ಲೆ ಹತ್ತಿ ಫೇಮಸ್ ಆಗಿದೆ, ಕಲಬುರಗಿ ತೊಗರಿ ಫೇಮಸ್ ಆಗಿದೆ, ಚಿತ್ರದುರ್ಗ ಶೇಂಗಾ, ರಾಯಚೂರು ಭತ್ತ. ಎಲ್ಲವೂ ಸರಿ ನೋಡಿ. ಹೈಯೆಸ್ಟ್ ಹತ್ತಿ ಬೆಳೆಯುವಂತ ಜಿಲ್ಲೆ ಹಾವೇರಿ, ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಕಲಬುರಗಿ, ಅತಿ ಹೆಚ್ಚು ಶೇಂಗಾ ಬೆಳೆಯುವ ಜಿಲ್ಲೆ ಚಿತ್ರದುರ್ಗ, ಅತಿ ಹೆಚ್ಚು ಭತ್ತ ಬೆಳೆಯುವ ಜಿಲ್ಲೆ ರಾಯಚೂರು. ಹತ್ತಿ, ರಾಗಿ, ಶೇಂಗಾ, ಗೋಧಿ. ರಾಬಿ ಬೆಳೆ ಯಾವುದು? ಇದರಲ್ಲಿ ಯಾವ ಬೆಳೆ ರಾಬಿ ಬೆಳೆಯಾಗಿದೆ? ರಬಿ ಬೆಳೆ ಅಥವಾ ರಾಬಿ ಬೆಳೆಯಾಗಿದೆ? ಗೋಧಿ ಇದೆಯಲ್ಲ, ಗೋಧಿ ರಬಿ ಬೆಳೆಯಾಗಿದೆ. ಹತ್ತಿ, ರಾಗಿ, ಶೇಂಗಾ ಇವು ಮುಂಗಾರು ಮಳೆಯ ಬೆಳೆಗಳು ಅಂತ ಕರಿತೀವಿ. ಮುಂಗಾರು ಮಳೆಯ ಬೆಳೆಗಳು ಅಥವಾ ಖಾರಿಫ್ ಬೆಳೆಗಳು ಅಂತ ಕರೆದ್ರೆ, ಗೋಧಿ ಇದೆಯಲ್ಲ, ಗೋಧಿ ಇದು ಹಿಂಗಾರು ಮಳೆಯ ಬೆಳೆ. ಗೋಧಿ ಅನ್ನುವುದು ಹಿಂಗಾರು ಮಳೆಯ ಬೆಳೆಯಾಗಿದೆ ಅಥವಾ ರಬಿ ಬೆಳೆಯ ಬೆಳೆಯಾಗಿದೆ ಕರಿತೀವಿ. ರಬಿ ಅಂತಂದ್ರು ಒಂದೇ, ರಾಬಿ ಬೆಳೆ ಅಂದ್ರು ಒಂದೇ, ಹಿಂಗಾರು ಮಳೆಯ ಬೆಳೆ ಅಂದ್ರು ಒಂದೇ. ಕಡಲೆ, ನರಗಸೆ, ಸೌತೆಕಾಯಿ, ರಾಗಿ. ಈ ಕೆಳಗಿನ ಯಾವ ಬೆಳೆ ಜೈದ್ ಬೆಳೆಯಾಗಿದೆ? ಜೈದ್ ಬೆಳೆಯಾಗಿದೆ. ಕಡಲೆ, ನರಗಸೆ, ಸೌತೆಕಾಯಿ, ರಾಗಿ. ಸರಿಯಾದಂತ ಉತ್ತರ ಸೌತೆಕಾಯಿ ರೈಟ್ ಆನ್ಸರ್ ನೋಡಿ. ಸೌತೆಕಾಯಿ ಇದೆಯಲ್ಲ ಸರಿಯಾದಂತ ಉತ್ತರ. ಸೌತೆಕಾಯಿ ಇದೆ ಎಂತ ಬೆಳೆ ಅಂತಂದ್ರೆ ಇದೊಂದು ಬೇಸಿಗೆ ದಿನಮಾನಗಳಲ್ಲಿ ಬೆಳೆಯುವಂತ ಬೆಳೆ. ಇದನ್ನೇ ಜೈದ್ ಬೆಳೆ ಅಂತ ಹೇಳಿ ಕರೀತಾರೆ. ಜೈದ್ ಬೆಳೆ, ಜೈದ್ ಬೆಳೆ. ಮುಂಗಾರು ಮಳೆಯಲ್ಲಿ ಭಾರತ
ಕರ್ನಾಟಕ 80% ಮಳೆ ಪಡೆದ್ರೆ ಹಿಂಗಾರು ಮಳೆಯಲ್ಲಿ 13% ಮಳೆಯನ್ನು ಪಡಿತದೆ. ಸಾರಿ, 12% ಮಳೆ ಪಡಿತದೆ, 7% 1%. ಬೇಸಿಗೆ ದಿನಮಾನಗಳಲ್ಲಿ ಮುಂಗಾರು ಮಳೆ, ಹಿಂಗಾರು ಮಳೆ, ಚಳಿಗಾಲ. ಓಕೆನಾ? ನೆಕ್ಸ್ಟ್ ಕ್ವಶನ್. ಹದಿಮೂರು ಉತ್ತರ ಅಕ್ಷಾಂಶ, 14 ಉತ್ತರ ಅಕ್ಷಾಂಶ, 11.31 ಉತ್ತರ ಅಕ್ಷಾಂಶ, 18.45 ದಕ್ಷಿಣ ಅಕ್ಷಾಂಶ. ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗದೇ ಇರುವಂತಹ ಅಕ್ಷಾಂಶ ಯಾವುದು? ಈ ಕೆಳಗಿನ ಯಾವ ಅಕ್ಷಾಂಶ ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗುವುದಿಲ್ಲ? ಈ ಕೆಳಗಿನ ಯಾವ ಅಕ್ಷಾಂಶ ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗುವುದಿಲ್ಲ? ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗದೇ ಇರುವಂತ ಅಕ್ಷಾಂಶ ಯಾವ್ದಂದ್ರ ದಕ್ಷಿಣ ಅನ್ನುವಂತ ಶಬ್ದ ನಮ್ಮ ರಾಜ್ಯದಲ್ಲಿ ಬರಂಗೇ ಇಲ್ಲ. ಯಾಕಂದ್ರೆ ಕರ್ನಾಟಕ ರಾಜ್ಯ ಆಗಲಿ, ಭಾರತ ದೇಶ ಆಗಲಿ, ಏಷ್ಯಾ ಖಂಡ ಆಗಲಿ ಉತ್ತರಾರ್ಧಗೋಳದಲ್ಲಿ ಇರುವುದರಿಂದ ಎಲ್ಲಾ ಅಕ್ಷಾಂಶಗಳು ಉತ್ತರಾಕ್ಷಾಂಶಗಳಾಗಿರ್ತವೆ. ಕರ್ನಾಟಕ ರಾಜ್ಯ 11.31 ಉತ್ತರಾಕ್ಷಾಂಶದಿಂದ ಆರಂಭ ಆಗಿ 18.45 ಉತ್ತರಾಕ್ಷಾಂಶಗಳ ಮಧ್ಯದಲ್ಲಿ. ಯಾಕೆ ಅಂದ್ರೆ ಕರ್ನಾಟಕ ಆಗಲಿ, ಭಾರತ ಆಗಲಿ, ಏಷ್ಯಾ ಖಂಡ ಆಗಲಿ ಉತ್ತರಾರ್ಧಗೋಳದಲ್ಲಿ ಇರುವುದರಿಂದ ಎಲ್ಲಾ ಅಕ್ಷಾಂಶಗಳು ಏನಾಗಿರ್ತಾವಂದ್ರ ಉತ್ತರ ಅಕ್ಷಾಂಶಗಳಾಗಿರುತ್ತವೆ. ಕರ್ನಾಟಕ, ಭಾರತ, ಏಷ್ಯಾ ಖಂಡ ಉತ್ತರಾರ್ಧಗೋಳದಲ್ಲಿ ಕಂಡು ಬರುವುದರಿಂದ ಎಲ್ಲಾ ಅಕ್ಷಾಂಶಗಳು ಏನಾಗಿರ್ತಾವಂದ್ರ ಉತ್ತರ ಅಕ್ಷಾಂಶಗಳಾಗಿರ್ತವೆ. ಆ ಉದ್ದೇಶಕ್ಕಾಗಿ 11.31 ಉತ್ತರ ಅಕ್ಷಾಂಶದಿಂದ 18.45 ಉತ್ತರ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. ಕರ್ನಾಟಕದ ಉತ್ತರ ತುದಿ ಬೀದರ ಜಿಲ್ಲೆಯ ಔರಾದ್ ತಾಲೂಕಿನ ಮುಖೇಡದಿಂದ, ದಕ್ಷಿಣದಲ್ಲಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರದವರೆಗೆ, ಪಶ್ಚಿಮದಲ್ಲಿ ಉತ್ತರ ಕನ್ನಡದ ಕಾರವಾರದಿಂದ, ಪೂರ್ವದಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲದವರೆಗೆ, ಉತ್ತರದಿಂದ ದಕ್ಷಿಣಕ್ಕಿರುವ ಉದ್ದ ಎಷ್ಟಂದ್ರೆ 750, ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್. ಮಣ್ಣು ಇದೆ ಕೇಳಿದ್ದ, ಪಶ್ಚಿಮದಿಂದ ಪೂರ್ವಕ್ಕಿರುವ ರಾಜ್ಯದ ಉದ್ದ ಎಷ್ಟಂದ್ರೆ 400 ಕಿಲೋಮೀಟರ್. ನಮ್ಮ ರಾಜ್ಯ ಇದರಲ್ಲಿ ಹೈಯೆಸ್ಟ್ ಕ್ವಶನ್ ಕೇಳಿದ್ದಂದ್ರೆ 13 ಉತ್ತರ ಅಕ್ಷಾಂಶ ನೋಡಿ. ಯಾಕಂದ್ರೆ 13 ಉತ್ತರ ಅಕ್ಷಾಂಶ ಮಂಗಳೂರು, ಬೆಂಗಳೂರುಗಳ ಮೇಲೆ ಹಾದು ಹೋಗಿದೆ. ಮಂಗಳೂರು, ಬೆಂಗಳೂರುಗಳ ಮೇಲೆ ಹಾದು ಹೋದಂತ ಅಕ್ಷಾಂಶ ಯಾವ್ದಂದ್ರೆ 13 ಉತ್ತರ ಅಕ್ಷಾಂಶ. ಮಂಗಳೂರು, ಬೆಂಗಳೂರು ಮತ್ತು ಚೆನ್ನೈ. ಆ ಮಂಗಳೂರು, ಬೆಂಗಳೂರು ಮತ್ತು ಚೆನ್ನೈಗಳ ಮೇಲೆ ಹಾದು ಹೋಗಿರುವಂತ ಅಕ್ಷಾಂಶ ಯಾವ್ದಂದ್ರೆ 13 ಉತ್ತರ ಅಕ್ಷಾಂಶ ಅಂತ ಹೇಳಿ ಕರಿತೀವಿ. ನಮ್ಮ ರಾಜ್ಯದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ಎಕ್ಸಲೆಂಟ್. NH13 ನೋಡಿ, ನ್ಯಾಷನಲ್ ಹೈವೇ ನಂಬರ್ 13. ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH13. NH13 ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಸೊಲ್ಲಾಪುರದಿಂದ ಮೂಡಬಿದರಿಯವರೆಗೆ. ಸೊಲ್ಲಾಪುರದಿಂದ ಮೂಡಬಿದರಿಯವರೆಗೆ ರಾಜ್ಯದ ಅತ್ಯಂತ ಉದ್ದವಾಗಿರುವಂತಹ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಸೊಲ್ಲಾಪುರದಿಂದ ಮೂಡಬಿದರಿಯವರೆಗೆ ಕರ್ನಾಟಕದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ, ನ್ಯಾಷನಲ್ ಹೈವೇ. ನಮ್ಮ ರಾಜ್ಯದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH13. ನಮ್ಮ ರಾಜ್ಯದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH67. ಓಕೆನಾ? NH13 ಒಂದು ಓಕೆ, NH50 ಅಂದ್ರೂ ಓಕೆ ನೋಡಿ. ರಾಜ್ಯದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH13 ಅಂದ್ರೂ ಓಕೆ, NH50 ಅಂದ್ರೂ ಓಕೆ. ಮಂಗಳೂರು, ಬೆಂಗಳೂರು, ಕೋಲಾರ, ಚಿತ್ರದುರ್ಗ. ಕರ್ನಾಟಕ ರಾಜ್ಯ ಸರ್ಕಾರ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕೋವ್ಯಾಕ್ಸಿನ್ ಉತ್ಪಾದನಾ ಕೇಂದ್ರವನ್ನಾಗಿ ಸ್ಥಾಪನೆ ಮಾಡಿದೆ? ಕೋವ್ಯಾಕ್ಸಿನ್ ಬಯೋಟೆಕ್ ಸಂಸ್ಥೆಯ ನೇತೃತ್ವದಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಉತ್ಪಾದನಾ ಕೇಂದ್ರವನ್ನ ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದೆ ನೋಡಿ. ಕೋಲಾರ ಜಿಲ್ಲೆ ಕೋವ್ಯಾಕ್ಸಿನ್.
ಕೋವ್ಯಾಕ್ಸಿನ್ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆ ಅಂತ ಕೇಳ್ತಾನೆ, ಅದು ಕೋಲಾರದಲ್ಲಿ. ಹಾಗಾದ್ರೆ ರಷ್ಯಾ ದೇಶದ ಸ್ಪುಟ್ನಿಕ್ 5, ರಷ್ಯಾ ದೇಶದ ಸ್ಪುಟ್ನಿಕ್ 5 ಅನ್ನ ಎಕ್ಸಲೆಂಟ್ ಧಾರವಾಡದಲ್ಲಿ ನೋಡಿ, ಧಾರವಾಡದಲ್ಲಿ. ನನ್ನ ಬಳಗಕ್ಕೆ ಹೇಳೋದೇನಂತಂದ್ರೆ ನೀವು ಎಲ್ಲರೂ ನಾಳೆ ಆನ್ಸರ್ ಚೆನ್ನಾಗಿ ಮಾಡ್ತೀರಿ, ಬಟ್ ಒಟ್ಟ ಟೆನ್ಷನ್ ತಗೋಬಾರದು. ಕರ್ನಾಟಕ ರಾಜ್ಯದ ಏಕೈಕ ಪೆಟ್ರೋಲಿಯಂ ಸಂಶೋಧನಾ ಕೇಂದ್ರ, ಸಂಸ್ಕರಣಾ ಕೇಂದ್ರ ಎಲ್ಲಿದೆ? ಕರ್ನಾಟಕದ ಏಕೈಕ ಪೆಟ್ರೋಲಿಯಂ ಸಂಸ್ಕರಣಾ ಕೇಂದ್ರ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂದ್ರೆ ಮಂಗಳೂರಿನ ಪೆಣಂಬೂರು ನೋಡಿ. ಇದು ಸಾಕಷ್ಟು ಬಾರಿ ಕ್ವಶನ್ ಆಗಿತ್ತು. ಮೊನ್ನೆ 2019 ಡಿಸೆಂಬರ್ 18ರಂದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕೇಳಿದಂತ ಪ್ರಶ್ನೆ ಇದು. ಹೈಸ್ಕೂಲ್ ಟೀಚರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕೇಳಿದ ಪ್ರಶ್ನೆ ಮಂಗಳೂರಿನ ಪೆಣಂಬೂರು ಅನ್ನುವಂತ ಸ್ಥಳ. ಈ ಮಂಗಳೂರಿನ ಪೆಣಂಬೂರದಲ್ಲಿ ಕರ್ನಾಟಕ ರಾಜ್ಯದ ಏಕೈಕ ಪೆಟ್ರೋಲಿಯಂ ಸಂಶೋಧನಾ ಕೇಂದ್ರವನ್ನು ಕಾಣುತ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್. ತುಂಗಾ, ಮಹಾನದಿ, ಶರಾವತಿ ನದಿ, ಕಾವೇರಿ ನದಿ. ಕರ್ನಾಟಕ ರಾಜ್ಯದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಯಾವುದು? ನಮ್ಮ ರಾಜ್ಯದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ, ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಸರಿಯಾದಂತ ಉತ್ತರ ತುಂಗಭದ್ರಾ ನದಿ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಯಾವುದಂದ್ರೆ ತುಂಗಭದ್ರಾ. ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಅಂದ್ರೆ ತುಂಗಭದ್ರಾ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕವನ್ನ ಇಬ್ಬಾಗ ಮಾಡುವ ನದಿ ಅಂದ್ರೆ ತುಂಗಭದ್ರಾ. ಇದು ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಅಂತೇಳಿ ಗುರುತಿಸ್ತೀವಿ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನ, ಶಬಾಷ್ ಶಬಾಷ್. ಕಾವೇರಿ ನದಿ ಮೇಲೆ ಫಿಕ್ಸ್ ಕ್ವಶನ್ ನೋಡಿ. ಏನ್ ಕೇಳಬಹುದು? ಕರ್ನಾಟಕದ ಜೀವ ನದಿ, ಕನ್ನಡದ ಗಂಗೆ, ದಕ್ಷಿಣ ಭಾರತದ ಗಂಗೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿಗಳ ಮಧ್ಯೆ ವಿವಾದಾತ್ಮಕ ನದಿ ಕಾವೇರಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬ ಸ್ಥಳದಲ್ಲಿ ಹುಟ್ಟಿ ತಮಿಳುನಾಡಿನ ಕಾವೇರಿ ಪಟ್ಟಣ ಮೂಲಕ ಬಂಗಾಳ ಕೊಲ್ಲಿಗೆ ಸೇರುವುದು ಕಾವೇರಿ. 3 ಸುಂದರವಾದ ದ್ವೀಪಗಳು ಶ್ರೀರಂಗಪಟ್ಟಣ, ಶಿವನ ಸಮುದ್ರ, ಶ್ರೀರಂಗಂ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಶಿವನ ಸಮುದ್ರ ಎಂಬ ಜಲಪಾತ ಚುಂಚನಕಟ್ಟು ಮತ್ತು ಹೊಗೆನಕಲ್ ಅನ್ನುವ ಜಲಪಾತಗಳನ್ನ ಸೃಷ್ಟಿ ಮಾಡಿದೆ. ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಕನ್ನಂಬಾಡಿ ಅಣೆಕಟ್ಟು. ಕನ್ನಂಬಾಡಿ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರು KRS ಅಣೆಕಟ್ಟು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಎಂಬ ಸ್ಥಳದಲ್ಲಿ ಈ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ನೀರಿನ ಹಂಚಿಕೆ ಬಂದಾಗ 404.25 TMS ನೀರನ್ನು ತಮಿಳುನಾಡಿಗೆ, 284.75 TMS ನೀರನ್ನು ಕರ್ನಾಟಕಕ್ಕೆ, 30 TMC ಕೇರಳ, 7 TMC ಪಾಂಡಿಚೇರಿ. ಈ ತರ ಏನ್ ಬೇಕಾದ ಕ್ವಶನ್ ಕೇಳಬಹುದು ಅವರು. ಮೆಟ್ಟೂರು ಅಣೆಕಟ್ಟು, ಮೆಟ್ಟೂರು ಅಣೆಕಟ್ಟು ಅಂದ್ರು ಒಂದೇ, ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಅಂದ್ರು ಒಂದೇ. ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಮಧ್ಯೆ ವಿವಾದಾತ್ಮಕವಾದ ನದಿ, ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ಮಧ್ಯೆ ವಿವಾದಾತ್ಮಕವಾದ ನದಿ ಮಹಾನದಿ ನೋಡಿ. ಕರ್ನಾಟಕದಲ್ಲಿ ಮಹದಾಯಿ, ಮಹದಾಯಿ, ಮಹದಾಯಿ. ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೆದ್ರೆ ಗೋವಾ ರಾಜ್ಯದಲ್ಲಿ ಮಾಂಡೋವಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಮಹದಾಯಿ, ಗೋವಾ ರಾಜ್ಯದಲ್ಲಿ ಮಾಂಡೋವಿ. ಇದು ಕರ್ನಾಟಕ ಹಾಗೂ ಗೋವಾ ರಾಜ್ಯಗಳ ಮಧ್ಯೆ ವಿವಾದಾತ್ಮಕವಾಗಿರುವಂತ ನದಿ ಅಂತ ಕರಿತೀವಿ. ಲಿಂಗನಮಕ್ಕಿ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಲಿಂಗನಮಕ್ಕಿ ಜಲಾಶಯ, ಶರಾವತಿ ನದಿ ನೋಡಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಹುಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಮೂಲಕ ಅರಬ್ಬಿ ಸಮುದ್ರವನ್ನ ಸೇರುವ ನದಿ ಯಾವ್ದಂದ್ರೆ ಶರಾವತಿ. ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಲಿಂಗನಮಕ್ಕಿ ಜಲಾಶಯ ಅಂತ ಕರಿತೀವಿ. ಈ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರೆ ಜೋಗ ಜಲಪಾತ. ಈ ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿರುವಂತ ಜಲವಿದ್ಯುತ್ ಯೋಜನೆಗೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತೇಳಿ ಕರೀತೀವಿ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ.
ಕರ್ನಾಟಕದಲ್ಲಿ ಅತ್ಯಂತ ಕನಿಷ್ಠ ಉಷ್ಣಾಂಶ ದಾಖಲಾದ ಸ್ಥಳ, ಇದರಲ್ಲಿ ಯಾವ ಸ್ಥಳ ಕರ್ನಾಟಕದಲ್ಲಿ ಅತ್ಯಂತ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ? ಕನಿಷ್ಠ ಉಷ್ಣಾಂಶ ದಾಖಲಾಗಿರುವಂತ ಸ್ಥಳ ಬೀದರ್. ರೈಟ್ ಆನ್ಸರ್ ನೋಡಿ. ಬೀದರದಲ್ಲಿ 2.7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತ ಸ್ಥಳ ಬೀದರ್. ಗರಿಷ್ಠ ಉಷ್ಣಾಂಶ ದಾಖಲಾಗಿರುವ ಸ್ಥಳ, ಗರಿಷ್ಠ ಉಷ್ಣಾಂಶ ರಾಯಚೂರು. ಗರಿಷ್ಠ ಮಳೆ ಆಗುಂಬೆ, ಸರಿ ದಾಖಲೆ ಮಳೆಯಾಗಿದ್ದು ಹುಲಿಕಲ್. ಸದಾ ಮಳೆ ಆಗುವ ಸ್ಥಳ ಅಂದ್ರೆ ಆಗುಂಬೆ. ಕನಿಷ್ಠ ಮಳೆ ಬೀಳುವ ಸ್ಥಳ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ನಾಯಕನಹಟ್ಟಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಾಯಕನಹಟ್ಟಿಯಲ್ಲಿ ಅತ್ಯಂತ ಕನಿಷ್ಠ ಮಳೆಯಾಗುವಂತ ಸ್ಥಳವಾಗಿದೆ. ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬೆಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು. ಈ ಕೆಳಗಿನ ಯಾವ ಮಣ್ಣನ್ನು ನಾಗರಿಕತೆಯ ಮಣ್ಣು ಅನ್ನುವರು? ನಾಗರಿಕತೆಯ ಮಣ್ಣು. ಎಕ್ಸಲೆಂಟ್. ಮೆಕ್ಕಲು ಮಣ್ಣು ನೋಡಿ, ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ. ಕಪ್ಪು ಮಣ್ಣು ನೋಡಿ, ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುವ ಮಣ್ಣು ಯಾವ್ದಂದ್ರ ಕಪ್ಪು ಮಣ್ಣು. ಮಳೆಗಾಲದಲ್ಲಿ ಉಬ್ಬುತ್ತದೆ, ಬೇಸಿಗೆಯಲ್ಲಿ ಬಿರುಕು ಬಿಡುವ ಮಣ್ಣು ಯಾವ್ದಂದ್ರ ಕಪ್ಪು ಮಣ್ಣು. ಅತ್ಯಂತ ಹಗರ ಮತ್ತು ತೆಳುವಾಗಿರುವಂತ ಮಣ್ಣು ಯಾವುದು? ಅತ್ಯಂತ ಹಗುರು ಮತ್ತು ತೆಳುವಾದ ಮಣ್ಣು ಕೆಂಪು ಮಣ್ಣು ನೋಡಿ. ಅತ್ಯಂತ ಹಗುರು ಮತ್ತು ತೆಳುವಾಗಿರುವಂತ ಮಣ್ಣು ಅಂದ್ರೆ ಕೆಂಪು ಮಣ್ಣು. ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆಯಾಗುವುದು. ಮಳೆಗಾಲದಲ್ಲಿ ಮಣ್ಣು, ಬೇಸಿಗೆಯಲ್ಲಿ ಶಿಲೆ. ಜಂಬೆಟ್ಟಿಗೆ ಮಣ್ಣು ನೋಡಿ, ಲ್ಯಾಟ್ರೈಟ್ ಶಿಲೆ ಆಗ್ತದೆ. ಲ್ಯಾಟ್ರೈಟ್ ಶಿಲೆಯನ್ನು ಸ್ಥಳೀಯ ಜನ ಕಟ್ಟಡಗಳನ್ನು ಕಟ್ಟಲು ಬಳಸುತ್ತಾರೆ. ಜಂಬೆಟ್ಟಿಗೆಯ ಮಣ್ಣು, ಜಂಬೆಟ್ಟಿಗೆಯ ಮಣ್ಣು ನೆನ್ಪಿಡಿ. ಈ ಕೆಳಗಿನ ಯಾವ ಮಣ್ಣು ಗರಿಷ್ಠ ಹತ್ತಿ ಉತ್ಪಾದನೆ ಮಾಡುತ್ತದೆ? ಹತ್ತಿ ಉತ್ಪಾದನೆ ಮಾಡುವ ಮಣ್ಣು ಯಾವುದು? ಕಪ್ಪು ಮಣ್ಣು ನೋಡಿ. ಅದಕ್ಕೆ ರೆಗೂರ್ ಮಣ್ಣು ಅಂತ ಕರೀತಾರೆ. ರೆಗೂರ್ ಮಣ್ಣು ಅಂದ್ರು ಒಂದೇ, ಕಪ್ಪು ಮಣ್ಣು ಅಂದ್ರು ಒಂದೇ. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಹಂಚಿಕೆಯಾದ ಮಣ್ಣು, ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಕಂಡು ಬರುವ ಮಣ್ಣು ಶಬಾಷ್, ಕೆಂಪು ಮಣ್ಣು ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಕಂಡು ಬರುವ ಮಣ್ಣು ಕೆಂಪು ಮಣ್ಣು. ದೇಶದಲ್ಲಿ ಕೆಂಪು ಮಣ್ಣಾದರೆ ಸಾರಿ ರಾಜ್ಯದಲ್ಲಿ ಕೆಂಪು ಮಣ್ಣಾದ್ರೆ ದೇಶದಲ್ಲಿ ಮೆಕ್ಕಲು ಮಣ್ಣು ನೋಡಿ, ಮೆಕ್ಕಲು ಮಣ್ಣು. KRS, ನಾರಾಯಣಪುರ, ಭದ್ರಾ, ವಾಣಿ ವಿಲಾಸ್. ರಾಷ್ಟ್ರೀಯ ಯೋಜನೆಗೊಳಪಟ್ಟ ಕರ್ನಾಟಕದ ಮೊದಲ ಅಣೆಕಟ್ಟು. ರಾಷ್ಟ್ರೀಯ ಯೋಜನೆಗೊಳಪಟ್ಟ ಕರ್ನಾಟಕದ ಮೊದಲ ಅಣೆಕಟ್ಟು. ರಾಷ್ಟ್ರೀಯ ಯೋಜನೆಗೊಳಪಟ್ಟ ರಾಜ್ಯದ ಮೊದಲ ಅಣೆಕಟ್ಟು KRS ಅಣೆಕಟ್ಟು, ನಾರಾಯಣಪುರ ಅಣೆಕಟ್ಟು, ಭದ್ರಾ ಜಲಾಶಯ, ವಾಣಿ ವಿಲಾಸ ಅಣೆಕಟ್ಟು. ಸರಿಯಾದಂತ ಉತ್ತರ ಭದ್ರಾ ಅಣೆಕಟ್ಟು. ರೈಟ್ ಆನ್ಸರ್ ನೋಡಿ. ರಾಷ್ಟ್ರೀಯ ಯೋಜನೆಗೊಳಪಟ್ಟ ಕರ್ನಾಟಕದ ಮೊದಲ ಅಣೆಕಟ್ಟು ಅಂದ್ರೆ ಭದ್ರಾ ಯೋಜನೆ ಇದೆಯಲ್ಲ, ಸರಿ ಉತ್ತರ. ರಾಷ್ಟ್ರೀಯ ಯೋಜನೆಗೊಳಪಟ್ಟಂತ ಮೊಟ್ಟ ಮೊದಲ ಅಣೆಕಟ್ಟು. ಯಾವ ಅಣೆಕಟ್ಟನ್ನ ಮಾರಿ ಕಣಿವೆ ಯೋಜನೆ ಅಂತ ಕರೀತಾರೆ? ಯಾವ ಅಣೆಕಟ್ಟನ್ನ ಮಾರಿ ಕಣಿವೆ ಯೋಜನೆ ಅನ್ನುವರು? ಶಬಾಷ್. ವಾಣಿ ವಿಲಾಸ್ ಯೋಜನೆ ಅಂದ್ರು ಒಂದೇ. ಈ ವಾಣಿ ವಿಲಾಸ್ ಯೋಜನೆಗಿರುವ ಇನ್ನೊಂದು ಹೆಸರೇ ಮಾರಿ ಕಣಿವೆ ಯೋಜನೆ. ಎಲ್ಲಿದೆ ಅಂದ್ರ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾರಿ ಕಣಿವೆ ಎಂಬ ಸ್ಥಳದಲ್ಲಿ ಕಟ್ಟಿದ ಅಣೆಕಟ್ಟೆ ಮಾರಿ ಕಣಿವೆ ಅಣೆಕಟ್ಟು. ಇದು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಅಣೆಕಟ್ಟು. ಇದು ನೋಡಲು ಯಾವ ಆಕಾರದಲ್ಲಿದೆ ಅಂತಂದ್ರೆ, ಈ ಅಣೆಕಟ್ಟು ನೋಡಲು ಯಾವ ಆಕಾರದಲ್ಲಿದೆ? ಎಸ್, ಇಂಡಿಯಾ ಮ್ಯಾಪ್ ನೋಡಿದಂಗ ಅನಿಸ್ತದೆ ನೋಡಿ, ಲುಕಿಂಗ್ ಲೈಕ್ ಇಂಡಿಯಾ ಮ್ಯಾಪ್. ಹಾಗಾದ್ರೆ ಕರ್ನಾಟಕ ರಾಜ್ಯದ ಏಕೈಕ ಮೀಸಲು ಸಮುದಾಯ ಪ್ರದೇಶ ಯಾವುದು? ಕರ್ನಾಟಕದ ಏಕೈಕ ಮೀಸಲು ಸಮುದಾಯ ಪ್ರದೇಶ ಎಕ್ಸಲೆಂಟ್, ಕೊಕ್ಕರೆ ಬೆಳ್ಳೂರು ನೋಡಿ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಇದೆಯಲ್ಲ,
ಈ ಕೊಕ್ಕರೆ ಬೆಳ್ಳೂರು ಅನ್ನುವಂತ ಪಕ್ಷಿಧಾಮ ಕರ್ನಾಟಕ ರಾಜ್ಯದ ಏಕೈಕ, ನಮ್ಮ ರಾಜ್ಯದ ಏಕೈಕ, ಎಸ್, ಕರ್ನಾಟಕ ರಾಜ್ಯದ ಏಕೈಕ ಈ ಸಮುದಾಯ ಮೀಸಲು ಪ್ರದೇಶ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ರಾಣಿಬೆನ್ನೂರು, ತುಂಗಭದ್ರಾ, ಬಂಕಾಪುರ, ನುಗು. ಕರ್ನಾಟಕ ರಾಜ್ಯದ ಏಕೈಕ ತೋಳ ಸಂರಕ್ಷಣಾ ಸ್ಥಳ ಯಾವುದು? ನಮ್ಮ ರಾಜ್ಯದ ಏಕೈಕ ತೋಳ ಸಂರಕ್ಷಣಾ ಸ್ಥಳ ರಾಣಿಬೆನ್ನೂರು, ತುಂಗಭದ್ರಾ, ಬಂಕಾಪುರ, ನುಗು. ಶಬಾಷ್, 76% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಬಂಕಾಪುರ ರೈಟ್ ಆನ್ಸರ್ ನೋಡಿ. ಬಂಕಾಪುರ ಇದೆಯಲ್ಲ ಸರಿಯಾದಂತ ಉತ್ತರ. ಬಂಕಾಪುರ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ರೆ, ಹಾವೇರಿ ಜಿಲ್ಲೆಯಲ್ಲಿ ಬಂಕಾಪುರ ನವಿಲುಧಾಮವಾಗಿದೆ. ಕೊಪ್ಪಳ ಜಿಲ್ಲೆಯ ಬಂಕಾಪುರ ತೋಳಧಾಮವಾಗಿದೆ. ನಮ್ಮ ರಾಜ್ಯದ ಏಕೈಕ ತೋಳಧಾಮ ಕಂಡು ಬರುವುದು ಈ ಒಂದು ಕೊಪ್ಪಳ ಜಿಲ್ಲೆಯ ಬಂಕಾಪುರ ಎಂಬ ಸ್ಥಳ. ಪಂಪಸಾಗರ, ಬಸವಸಾಗರ, ರಾಜಲಕ್ಕಮ್ಮಗೌಡ, ಕೃಷ್ಣರಾಜಸಾಗರ. ತುಂಗಭದ್ರಾ ಅಣೆಕಟ್ಟಿಗಿರುವ ಮತ್ತೊಂದು ಹೆಸರೇನು? ತುಂಗಭದ್ರಾ ಅಣೆಕಟ್ಟಿಗಿರುವ ಮತ್ತೊಂದು ಹೆಸರು, ತುಂಗಭದ್ರಾ ಅಣೆಕಟ್ಟಿಗಿರುವ ಮತ್ತೊಂದು ಹೆಸರೇನು? ತುಂಗಭದ್ರಾ ಅಣೆಕಟ್ಟಿಗಿರುವ ಮತ್ತೊಂದು ಹೆಸರೇ ಶಬಾಷ್, ಪಂಪಸಾಗರ ಜಲಾಶಯ ನೋಡಿ. ಪಂಪಸಾಗರ ಜಲಾಶಯ ಅಂದ್ರೆ ತುಂಗಭದ್ರಾ ಅಣೆಕಟ್ಟಿಗಿರುವ ಮತ್ತೊಂದು ಹೆಸರೇ ಪಂಪಸಾಗರ ಜಲಾಶಯ ಅಂತ ಹೇಳಿ ಕರಿತೀವಿ. ಇದು ಕ್ವಶನ್ ಹೆಂಗೆ ಕೇಳಿದ್ದಾನೆ. ಪಂಪಸಾಗರ ಜಲಾಶಯ ಅಂತಂದ್ರೆ ತುಂಗಭದ್ರಾ ಜಲಾಶಯವಿರುವಂತ ಮತ್ತೊಂದು ಹೆಸರು. ಹಿಡಕಲ್ ಜಲಾಶಯ, ರಾಜ ಲಕ್ಕಂಗೌಡ ಜಲಾಶಯ ಅಂದ್ರು ಒಂದೇ, ಹಿಡಕಲ್ ಜಲಾಶಯ ಅಂದ್ರು ಒಂದೇ ನೋಡಿ. ರಾಜ ಲಕ್ಕಂಗೌಡ ಜಲಾಶಯ ಇರೋ ಇನ್ನೊಂದು ಹೆಸರೇ ಹಿಡಕಲ್ ಜಲಾಶಯ ಅಂತ ಹೇಳಿ ಕರಿತೀವಿ. ರಾಜ ಲಕ್ಕಂಗೌಡ ಜಲಾಶಯ ಅಂದ್ರು ಒಂದೇ, ಹಿಡಕಲ್ ಜಲಾಶಯ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಕಂಡು ಬರುವಂತ ಪ್ರಮುಖವಾದಂತ ಜಲಾಶಯ. ದೋಣಿಮಲೈ, ಹಟ್ಟಿ, ಇಂಗಳದಾಳ, ಗೋಗಿ. ಯುರೇನಿಯಂ, ತಾಮ್ರ, ಚಿನ್ನ, ಕಬ್ಬಿಣ. ಎಬಿ ಸರಿಯಾಗಿದೆ, ಬಿಸಿ ಸರಿಯಾಗಿದೆ, ಎಬಿಸಿ ಮಾತ್ರ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ದೋಣಿಮಲೈ ಬೆಟ್ಟಗಳು ಕಬ್ಬಿಣ, ಹಟ್ಟಿ ಚಿನ್ನದ ಗಣಿ, ಇಂಗಳ ತಾಮ್ರ, ಗೋಗಿ ಯುರೇನಿಯಂ. 95% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಮೇಲಿನ ಎಲ್ಲವೂ ಸರಿ ನೋಡಿ, ಮೇಲಿನ ಎಲ್ಲವೂ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾದಂತ ಉತ್ತರ. ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಗೋಗಿಯಲ್ಲಿ ಯುರೇನಿಯಂ ಅದಿರು, ಚಿತ್ರದುರ್ಗ ಜಿಲ್ಲೆ ಇಂಗಳದಾಳ ತಾಮ್ರ, ರಾಯಚೂರಿನ ಹಟ್ಟಿ ಚಿನ್ನ, ಬಳ್ಳಾರಿ ಜಿಲ್ಲೆ ದೋಣಿಮಲೈ ಬೆಟ್ಟಗಳು ಎದಕ್ ಫೇಮಸ್ ಆಗಿವೆ ಅಂತ ಸಾಕಷ್ಟು ಬಾರಿ ಕ್ವಶನ್ ಕೇಳಿದ್ದಾನೆ. ದೋಣಿಮಲೈ ಬೆಟ್ಟಗಳು ಕಬ್ಬಿಣಕ್ಕೆ ಫೇಮಸ್ ಆಗಿವೆ ನೋಡಿ. ರಾಯಚೂರಿನ ಹಟ್ಟಿ ಚಿನ್ನಕ್ಕೆ ಫೇಮಸ್ ಆಗಿವೆ, ಇಂಗಳದಾಳ ತಾಮ್ರಕ್ಕೆ ಫೇಮಸ್ ಆಗಿವೆ, ಗೋಗಿ ಯುರೇನಿಯಂಗೆ ಫೇಮಸ್ ಆಗಿದೆ. ಓಕೆ, ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಈ ಖನಿಜ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು.
ರಾಯಚೂರು, ಬಳ್ಳಾರಿ, ಯಾದಗಿರಿ, ಕೊಪ್ಪಳ. 2021-22 ಬಜೆಟ್ ನಲ್ಲಿ ತೋಟಗಾರಿಕಾ ಪಾರ್ಕ್ ಅನ್ನ ಈ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ. ತೋಟಗಾರಿಕಾ ಪಾರ್ಕ್ ಅನ್ನ. ಶಬಾಷ್. ಸರಿಯಾದಂತ ಉತ್ತರ ಕೊಪ್ಪಳ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ ನೋಡಿ. ತೋಟಗಾರಿಕಾ ಪಾರ್ಕ್ ಅನ್ನು ಯಾವ ಜಿಲ್ಲೆಯಲ್ಲಿ ಅಂದ್ರ ಕೊಪ್ಪಳದಲ್ಲಿ ಸ್ಥಾಪನೆ ಮಾಡಲಾಗಿದೆ. ತೋಟಗಾರಿಕಾ ಪಾರ್ಕ್ ಅನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್. ಕೊಪ್ಪಳದಲ್ಲಿ. ಬಲ್ಕ್ ಡ್ರಗ್ ಪಾರ್ಕ್ ಅನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? 2021-22 ಬಜೆಟ್ ನಲ್ಲಿ ಬಲ್ಕ್ ಡ್ರಗ್ ಪಾರ್ಕ್ ಅನ್ನ ಯಾದಗಿರಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ನೋಡಿ. ಯಾದಗಿರಿಯಲ್ಲಿ. ಚಾಕ್ಲೇಟ್ ಪಾರ್ಕ್ ಅನ್ನ ಎಸ್, ಚಾಕ್ಲೇಟ್ ಪಾರ್ಕ್ ಅನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಚಾಕ್ಲೇಟ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗಾದ್ರೆ ಏಷ್ಯಾ ಖಂಡದ ಮೊದಲ ಆಟಿಕೆಯ ಕ್ಲಸ್ಟರ್ ಅನ್ನ ಎಕ್ಸಲೆಂಟ್ ಕೊಪ್ಪಳದಲ್ಲಿ ಸ್ಥಾಪನೆ ಮಾಡಲಾಗಿದೆ ನೋಡಿ. ಕೊಪ್ಪಳದಲ್ಲಿ. ಈಗಾಗಲೇ ನಾವು GK ದಲ್ಲಿ ಇವುಗಳನ್ನೆಲ್ಲ ಓದಿವಿ. ಕರೆಂಟ್ ಇವೆಂಟ್ಸ್ ದಲ್ಲಿ. ನಾಳೆ ನಿಮ್ಗೆ ಬಂದಂತ ಕ್ವಶನ್ಗಳು ಯಾವ ಬಿಡಬಾರದು. ಏನು ಇಲ್ಲ ಅಂದ್ರೆ ಕನಿಷ್ಠ 85 ಮೇಲೆ ಹಾಕ್ಬೇಕು ನೀವು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನದಿ ವ್ಯವಸ್ಥೆಗಳ ಸಂಖ್ಯೆ ಅದಾವೆ? ನದಿ ವ್ಯವಸ್ಥೆಗಳ ಸಂಖ್ಯೆ ಎಷ್ಟು? ಶಬಾಷ್. 7 ನದಿ ವ್ಯವಸ್ಥೆಗಳದ ನೋಡಿ. ಟೋಟಲ್ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ನದಿ ವ್ಯವಸ್ಥೆಗಳ ಸಂಖ್ಯೆ 7. ಗೋದಾವರಿ ನದಿ ವ್ಯವಸ್ಥೆ, ಕಾವೇರಿ ನದಿ ವ್ಯವಸ್ಥೆ, ಕೃಷ್ಣಾ ನದಿ ವ್ಯವಸ್ಥೆ, ನಂದಿದುರ್ಗ, ಉತ್ತರ ಪಿನಕಾನಿ, ದಕ್ಷಿಣ ಪಿನಕಾನಿ, ಪಶ್ಚಿಮ ಘಟ್ಟ ನದಿ ವ್ಯವಸ್ಥೆ. ಟೋಟಲ್ ಎಷ್ಟು ಅಂತಂದ್ರೆ 7 ನದಿ ವ್ಯವಸ್ಥೆಗಳನ್ನ ನೋಡ್ತೀವಿ. 7 ನದಿ ವ್ಯವಸ್ಥೆ. ಎಂಟು 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶದವರೆಗೆ. 8.4 ದಕ್ಷಿಣ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶದವರೆಗೆ. 8.4 ದಕ್ಷಿಣ ಅಕ್ಷಾಂಶದಿಂದ 37.6 ದಕ್ಷಿಣ ಅಕ್ಷಾಂಶದವರೆಗೆ. 8.4 ಉತ್ತರ ಅಕ್ಷಾಂಶದಿಂದ 37.6 ದಕ್ಷಿಣ ಅಕ್ಷಾಂಶದವರೆಗೆ. ಭಾರತ ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ? ಭಾರತ ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ? ಶಬಾಷ್. 75% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಇನ್ನು 15% ಏನು ವಿಚಾರ ಮಾಡಿರಿ ಅಂದ್ರ ದಕ್ಷಿಣ ಭಾರತ ದಕ್ಷಿಣ ಅಕ್ಷಾಂಶ, ಉತ್ತರ ಭಾರತ ಉತ್ತರಾಕ್ಷಾಂಶ. ನಿಮ್ಗೆ ಆಗಲೇ ಹೇಳಿನಿದನ್ನ. ಭಾರತ ದೇಶ ಉತ್ತರಾರ್ಧಗೋಳದಲ್ಲಿ ಕಂಡು ಬರುವುದರಿಂದ ಇಲ್ಲಿ ದಕ್ಷಿಣ ಅನ್ನುವಂತ ಪದನೇ ಬರಂಗಿಲ್ಲ. ದಕ್ಷಿಣ ಅನ್ನುವಂತ ಶಬ್ದಕ್ಕೆ ಅವಕಾಶನೇ ಇಲ್ಲ. ಆ ಉದ್ದೇಶಕ್ಕಾಗಿ ಭಾರತ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಹಂಚಿಕೆಯಾಗಿದೆ ಅಂತ. K2, ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ನಂದಾದೇವಿ. ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, ಎ ಸಿ ಡಿ ಮಾತ್ರ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಈ ಕೆಳಗಿನ ಯಾವ ಪರ್ವತ ಭಾರತ ದೇಶದಲ್ಲಿ ಕಂಡು ಬರುವುದಿಲ್ಲ? ಯಾವ ಪರ್ವತ ಭಾರತದಲ್ಲಿ ಕಂಡು ಬರುವುದಿಲ್ಲ? ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ABCD ಸರಿ, ಮೇಲಿನ ಎಲ್ಲವೂ ಸರಿ. ಲಿಸ್ಟ್ ಚೇಂಜ್ ಆಯ್ತಲ್ಲ ಪೂರ್ತಿ. ಸರಿಯಾದಂತ ಉತ್ತರ ಬಿ ಮಾತ್ರ ಸರಿ ನೋಡಿ. ಬಿ ಮಾತ್ರ ಸರಿ. ಯಾರು ಮೋಸನವರು? ಭಾರತ ದೇಶದಲ್ಲಿ ಕಂಡು ಬರದೇ ಇರುವಂತ ಪರ್ವತ ಅಂತ ಕೇಳಿನಿ. ಮೌಂಟ್ ಎವರೆಸ್ಟ್ ಇದೆಯಲ್ಲ, ಮೌಂಟ್ ಎವರೆಸ್ಟ್ ಭಾರತ ದೇಶದಲ್ಲಿ ಕಂಡು ಬರುವುದಿಲ್ಲ. K2 ಕಂಡು ಬರ್ತದೆ,
ಕಾಂಚನಜುಂಗ ಕಂಡು ಬರ್ತದೆ, ನಂದಾದೇವಿ ಕಂಡು ಬರ್ತದೆ. ಬಟ್ ಯಾವ್ದು ಕಂಡು ಬರಂಗಿಲ್ಲ ಅಂತಂದ್ರೆ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಈ ಮೌಂಟ್ ಎವರೆಸ್ಟ್ ಕಂಡು ಬರುವುದಿಲ್ಲ, ನೆನ್ಪಿಡಿ. ಜರಿಯಾ, ಸಿಂಗ್ರೌಲಿ, ರಾಣಿಗಂಜ್, ತಲ್ಚಾರ್, ಒಡಿಸ್ಸಾ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ್, ಜಾರ್ಖಂಡ್. ಎ ಮಾತ್ರ ಸರಿ, ಸಿ ಮಾತ್ರ ಸರಿ, ಎಸಿಡಿ ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ. ಕಲ್ಲಿದ್ದಲು ನಿಕ್ಷೇಪ ಮತ್ತು ರಾಜ್ಯಗಳು, ಕಲ್ಲಿದ್ದಲು ನಿಕ್ಷೇಪ ಮತ್ತು ರಾಜ್ಯಗಳು. ಎ ಮಾತ್ರ ಸರಿಯಾಗಿದೆ, ಸಿ ಮಾತ್ರ ಸರಿಯಾಗಿದೆ, ಎಸಿಡಿ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಕಲ್ಲಿದ್ದಲು ಮತ್ತು ರಾಜ್ಯಗಳು, ಮೇಲಿನ ಎಲ್ಲವೂ ಸರಿ ನೋಡಿ, ಮೇಲಿನ ಎಲ್ಲವೂ ಸರಿ. ಇದರಲ್ಲಿ ದೇಶದ ಮೊದಲ ಕಲ್ಲಿದ್ದಲು ನಿಕ್ಷೇಪ ಯಾವುದು? ಇದರಲ್ಲಿ ದೇಶದ ಮೊದಲ ಕಲ್ಲಿದ್ದಲು ನಿಕ್ಷೇಪ, ದೇಶದ ಮೊದಲ ಕಲ್ಲಿದ್ದಲು ನಿಕ್ಷೇಪ ಯಾವುದು? ರಾಷ್ಟ್ರದ ಮೊಟ್ಟ ಮೊದಲ ಕಲ್ಲಿದ್ದಲು ನಿಕ್ಷೇಪ ಪಶ್ಚಿಮ ಬಂಗಾಳದ ರಾಣಿಗಂಜ್ ನೋಡಿ. ಪಶ್ಚಿಮ ಬಂಗಾಳದ ರಾಣಿಗಂಜ್ ಇದೆಯಲ್ಲ, ಇದು ಭಾರತ ದೇಶದ ಮೊಟ್ಟ ಮೊದಲ ಕಲ್ಲಿದ್ದಲು ನಿಕ್ಷೇಪ. ಪಶ್ಚಿಮ ಬಂಗಾಳದ ರಾಣಿಗಂಜ್ ಅನ್ನೋದು ದೇಶದ ಮೊಟ್ಟ ಮೊದಲ ಕಲ್ಲಿದ್ದಲು ನಿಕ್ಷೇಪ ಅಂತ ಹೇಳಿ ಕರಿತೀವಿ. ಒಡಿಶಾ ರಾಜ್ಯದ ತಲ್ಚಾರ್, ಪಶ್ಚಿಮ ಬಂಗಾಳದ ರಾಣಿಗಂಜ್, ಮಧ್ಯಪ್ರದೇಶದ ಸಿಂಗ್ರೌಲಿ, ಜಾರ್ಖಂಡದ ಜರಿಯಾ, ಇವೆಲ್ಲ ಭಾರತ ದೇಶದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ಕಲ್ಲಿದ್ದಲ ನಿಕ್ಷೇಪಗಳು ಅಂತ ಹೇಳಿ ಗುರುತಿಸ್ತೀವಿ. ದೇಶದ ಪ್ರಮುಖವಾಗಿರುವಂತ ಕಲ್ಲಿದ್ದಲ ನಿಕ್ಷೇಪಗಳು. ಭಾರತದ ಪ್ರಮುಖವಾಗಿರುವಂತ ಕಲ್ಲಿದ್ದಲ ನಿಕ್ಷೇಪಗಳು. ಹಿಂಗೆ ಕ್ವಶನ್ ಕೇಳಿದ್ದಾನೆ. ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಮಧ್ಯಪ್ರದೇಶದಲ್ಲಿ ಹೈಯೆಸ್ಟ್ ಸೋಯಾಬೀನ್ ಉತ್ಪಾದನೆ ಮಾಡಲಾಗುತ್ತದೆ, ಉತ್ತರ ಪ್ರದೇಶದಲ್ಲಿ ಕಬ್ಬು ಉತ್ಪಾದನೆ ಮಾಡಲಾಗುತ್ತದೆ, ಪಶ್ಚಿಮ ಬಂಗಾಳದಲ್ಲಿ ಸೆಣಬು ಉತ್ಪಾದನೆ ಮಾಡಲಾಗುತ್ತದೆ, ತಮಿಳುನಾಡಲ್ಲಿ ಮಾವು ಉತ್ಪಾದನೆ ಮಾಡಲಾಗುತ್ತದೆ. ಸರಿಯಾದಂತ ಉತ್ತರ ತಮಿಳುನಾಡಿನಲ್ಲಿ ಮಾವು ಅಂತಿದೆಯಲ್ಲ, ಅದು ರಾಂಗ್ ಇದೆ ನೋಡಿ. ಹೈಯೆಸ್ಟ್ ಮಾವಿನಕಾಯಿ ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಅತಿ ಹೆಚ್ಚು ಮಾವು ಉತ್ಪಾದನೆ ಮಾಡುವ ರಾಜ್ಯ, ಎಕ್ಸಲೆಂಟ್, ಆಂಧ್ರ ಪ್ರದೇಶ ನೋಡಿ. ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಮಾವಿನಕಾಯಿ ಉತ್ಪಾದನೆ ಮಾಡಲಾಗುತ್ತದೆ. ಮಹಾರತ್ನಗಳು 46, ರಾಮ್ಸಾರ್ ತಾಣ ಎಕ್ಸಲೆಂಟ್, ರಾಮ್ಸಾರ್ ತಾಣ 40, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳ 10, ಶಬಾಷ್. ಬೀಚ್ಗಳು ಅಲ್ಲ, ಬರೀ ಅಂಕಿ ಸಂಖ್ಯೆ ಬರೆದ್ರೆ ಆನ್ಸರ್ ಹೇಳ್ತೀರಿ ಅಂದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ವಿಚಾರ ಮಾಡಿ.